ಇಬ್ಬರು ಸ್ನೇಹಿತರ ಜಗಳದಲ್ಲಿ ನೂರಾರು ಜಾನುವಾರುಗಳು ಆಹಾರವಿಲ್ಲದೆ ನರಳುತ್ತಾ ಇರೋ ಕಥೆ ಇದು. ತುಮಕೂರು ಜಿಲ್ಲೆಯಲ್ಲಿ ಕಳೆದ 7 ದಿನಗಳಿಂದ ಆರೈಕೆ ಮತ್ತು ಆಹಾರವಿಲ್ಲದೆ ನೂರಾರು ಎಮ್ಮೆಗಳು ಹಸಿವಿನಿಂದ ಬಳಲ್ತಾ ಇವೆ. ಈ ಮೂಕ ವೇದನೆ ಕಂಡು ಗ್ರಾಮಸ್ಥರೇ ಸ್ವತಃ ಮೇವು ನೀರುಣಿಸಿ ಮಾನವೀಯತೆ ಮೆರೆದಿದ್ದಾರೆ. ಒಂದೆಡೆ ಆಹಾರವಿಲ್ಲದೆ ಸತ್ತ ಜಾನುವಾರುಗಳು, ಮತ್ತೊಂದೆಡೆ ಮೇವಿಗಾಗಿ ಚಡಪಡಿಸಿ ಆರೈಕೆ ಇಲ್ಲದೆ ರೋಗಗಳಿಂದ ನರಳುತ್ತಿರೋ ಎಮ್ಮೆಗಳು. ಈ ಮನಮಿಡಿಯೋ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಹಟ್ಟಿಹಳ್ಳಿ ಶೆಡ್ನಲ್ಲಿ. ಸ್ನೇಹಿತರಾದ ಹರೀಶ್ ಮತ್ತು ನಟರಾಜ್ ಸೇರಿ ಆರಂಭಿಸಿದ್ದ ಮುರ್ರಾ ಫಾರಂ ಇದು. ಕೇಂದ್ರ ಸರ್ಕಾರದ ಮುರ್ರಾ ಯೋಜನೆಯಡಿ ಇವರು ಫಾರಂ ಶುರು ಮಾಡಿದ್ರು. ಆದರೆ ಹಣದ ವಿಚಾರವಾಗಿ ಆರಂಭವಾದ ಜಗಳದಿಂದಾಗಿ ಜಾನುವಾರುಗಳು ಹಸಿವಿನಿಂದ ಬಳಲುವಂತಾಗಿದೆ. ಹರೀಶ ಒಂದು ನಟರಾಜ್ ಅಂತವ ಇಬ್ರು ಪಾರ್ಟ್ನರ್ ಹಾಕೊಂಡು ಇವನು ಅಷ್ಟು ತಿನ್ನೋದು ಅವನು ಅಷ್ಟು ತಿನ್ಕೊಂಡು ಇಬ್ರು ಸಾಲಗಳು ಜಾಸ್ತಿ ಮಾಡ್ಕೊಂಡು ಕುಂತವ್ರೆ. ಕುಂತ್ಕೊಂಡ್ರೆ ಮತ್ತೆ ಸಾಲ ಕಟ್ಟಕ್ಕಾಗ್ರೆ ಕದ್ದು ಹೋಗ್ತಾವ್ರು ಇಬ್ರು. ಈಗ ನನಗೂ ಬೇಡ ಅಂತ ಇಬ್ರು ಬಿಟ್ಟು ಕದ್ದು ಈಗ ಎಮ್ಮೆನೆಲ್ಲ ಸಾವಾಗ್ತಾವ್ರು. ಈ ಜಾನುವಾರುಗಳು ಹರಿಯಾಣದ ಮುರ್ರಾ ತಳಿಗಳು. ಇವುಗಳ ನಿರ್ವಹಣೆಗಾಗಿಯೇ ಅಲಹಾಬಾದ್ನಿಂದ ಕೆಲಸಗಾರರನ್ನು ಕರೆಸಲಾಗಿತ್ತು. ಆದರೆ ಇವರ ಜಗಳದಿಂದ ಸಂಬಳ ಇಲ್ಲದಂತಾಗಿ ಅವರು ಕೂಡ ಕೆಲಸ ಬಿಟ್ರು. ಹೀಗಾಗಿ ಆರೈಕೆ ಮತ್ತು ಆಹಾರ ಇಲ್ಲದೆ ಈಗಾಗಲೇ 5-6 ಎಮ್ಮೆಗಳು ಪ್ರಾಣ ಬಿಟ್ಟಿವೆ. ವಾರಗಟ್ಟಲೆ ಹಾಲು ಕರೆಯದೆ ಇರೋದ್ರಿಂದ ಎಮ್ಮೆಗಳು ಕೆಚ್ಚಲು ಬೇನೆಯಿಂದ ನರಳುತ್ತಿವೆ. ಇಷ್ಟೆಲ್ಲ ರಾದ್ದಂತ ಆದ ಮೇಲೆ ಗ್ರಾಮಸ್ಥರೇ ಸ್ವತಃ ಮೇವು ನೀರು ನೀಡಿ ಆರೈಕೆ ಮಾಡಿದ್ದಾರೆ. ಗಬ್ಬೆದ್ದು ನಾರುತ್ತಿದ್ದ ಸಗಣಿ ತೆಗೆದು ಹಾಕಿದ್ದಾರೆ. ಸಾಂಕ್ರಾಮಿಕ ರೋಗ ಭೀತಿ ಎದುರಾಗಿರೋದ್ರಿಂದ ಫಾರಂ ಮಾಲೀಕರ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಮಾರಣಾಂತಿಕ ಸಾವನ್ನಪ್ಪಿದೆ. ಇದರಿಂದ ನಮ್ಮೂರು ಅಕ್ಕಪಕ್ಕದ ಗ್ರಾಮದವರಿಗೆಲ್ಲ ತುಂಬಾ ತೊಂದರೆ ಆಗಿದೆ. ಸಾಂಕ್ರಾಮಿಕ ಕಾಯಿಲೆ ಬಂದ್ರೆ ಈ ಎಮ್ಮೆ ಸತ್ತವರು ತಗೊಂಡು ಎತ್ತಾಕಿಲ್ಲ 3 ದಿವಸದಿಂದ. ಇದನ್ನು ಕೂಡಲೇ ಜಿಲ್ಲಾಡಳಿತ ಬಂದು ವಹಿಸ್ಕೊಂಡು ತಗೊಂಡೋಗ್ಬೇಕು. ಇಲ್ಲ ತಾಲೂಕಿನ ಆಡಳಿತ ತಹಸೀಲ್ದಾರ ಬಂದಿರೋ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಊರಿನ ಪರವಾಗಿ. ಹೈನುಗಾರಿಕೆಯಿಂದ ಹಣ ಮಾಡೋ ಕನಸು ಕಂಡಿದ್ದ ಸ್ನೇಹಿತರು ಕನಿಷ್ಠ ಇವುಗಳ ಪೋಷಣೆಗೆ ಗಮನ ಹರಿಸಿಲ್ಲ. ವಾರದಿಂದ ಮೂಕ ಪ್ರಾಣಿಗಳು ಅನುಭವಿಸುತ್ತಿರೋ ಯಾತನೆಯನ್ನ ಕಂಡಾದ್ರೂ ಅವುಗಳ ನೋವಿಗೆ ಸ್ಪಂದಿಸದೇ ಇರೋದು ನೋವಿನ ಸಂಗತಿ. ಟಿ ಯೋಗೀಶ್, ಸುವರ್ಣ ನ್ಯೂಸ್ 24/7 ತುಮಕೂರು.